ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಆರ್ಎಸ್ಎಸ್ ಬಗ್ಗೆ ನೋಂದಣಿ ಆದಾಯದ ಮೂಲ ಕೇಳಿರುವ ಹೋಮ್ ಮಿನಿಸ್ಟರ್ ಪ್ರಿಯಾಂಕಾ ಖರ್ಗೆ ಕರ್ನಾಟಕದ ಪಪ್ಪು ಅಂದ್ರು ಬೆಳಗಾವಿ ಗ್ರಾಮೀಣ ಮಾಜಿ ಶಾಸಕ ಸಂಜಯ್ ಪಾಟೀಲ್ರು. ಹೌದು, ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಸಂಜಯ್ ಪಾಟೀಲ್ರು ಹಾಗೂ ಚೇತನ್ ಅಂಗಡಿಯರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಸಂವಾದ ನಡೆಸಿ ವಿವಿಧ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆದಿದ್ದಾರೆ. ಅದೇನು ಕೇಳಿದ್ರು, ಅದೇನು ಹೇಳಿದ್ರು ಅಂತ ನೀವೇ ಒಮ್ಮೆ ನೋಡಿ ಬನ್ನಿ. ಕರ್ನಾಟಕದ ಜನಪ್ರಿಯ ಬಿಜೆಪಿ ಮುಖಂಡರು, ಉತ್ತಮ ವಾಗ್ಮಿಗಳು, ಮಾಜಿ ಶಾಸಕರು ಬೆಳಗಾವಿ ಗ್ರಾಮೀಣ ಸಂಜಯ್ ಪಾಟೀಲ್ ಅವರು ಸಿಕ್ಕಿದ್ದಾರೆ. ಬನ್ನಿ, ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ಸರ್ ನಮಸ್ತೆ. ಹೇಳಿ ಸರ್, ತಾವು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕರು, ವಿಶೇಷವಾಗಿ ಪ್ರಸ್ತುತ ಈ ಕ್ಷೇತ್ರದ ಒಂದ್ ರೀತಿ ಅಭಿವೃದ್ಧಿ ಕೆಲಸಗಳ ಬಗ್ಗೆ ನಿಮ್ಮ ಮಾತೇನು ಸರ್? ಅಭಿವೃದ್ಧಿ ಕೆಲಸ ಕಳೆದ 3 ವರ್ಷ ನಿಂತು ಬಿಟ್ಟಿದೆ. ಯಾಕಂದ್ರ ಗ್ಯಾರಂಟಿ ಹೆಸರಲ್ಲಿ ಬೇರೆ ಯಾವ್ದು ಕೆಲ್ಸಗಳು ಆಗ್ತಾ ಇಲ್ಲ. ಮತ್ತ ಇದ ನಮ್ಮ ನಾಡಿನ ರೈತರಿಗೆ, ಮಹಿಳೆಯರಿಗೆ ಎಲ್ಲರಿಗಿನ ಮೋಸ ಇದ್ದಂಗೆ ಅಂತ ನನ್ನ ಭಾವನೆ. ಆದ್ರೆ ನಾ ಸ್ವಲ್ಪ ಬೇರೆ ವಿಷಯ ಮಾತಾಡ್ಬೋದು ಈ ಸಂದರ್ಭದಲ್ಲಿ. ಅಭಿವೃದ್ಧಿ ಬೇಕೇ ಬೇಕು, ಆದ್ರೆ ನಮ್ಮ ನಾಡಿನ ಸಂಸ್ಕೃತಿ, ನಮ್ಮ ಪರಂಪರೆ ಉಳಿಸೋದ್ ಕರ್ತವ್ಯ ಮೊದ್ಲು ಎಲ್ಲಾರ್ದು. ದೇಶ ಉಳಿದ್ರ ಉಳ್ಕಿದ ಎಲ್ಲಾ ಅಭಿವೃದ್ಧಿ ಕೆಲಸ ಆಗ್ಲಿಕ್ಕೆ ಸಾಧ್ಯ ಇದೆ. ಅಭಿವೃದ್ಧಿ ಬೇಕೇ ಬೇಕು, ಅದ್ರ 2 ಮಾತಿಲ್ಲ. ಆದ್ರ ನಮ್ಮ ಈ ತಾಲೂಕದಲ್ಲಿ ಈ 3-4 ವರ್ಷದಲ್ಲಿ ಜುಗಾರ್ ಅಡ್ಡೆ, ಚರಸ್ ಗಾಂಜಾ ಮಾರುವಂತ ಪ್ರಮಾಣಗಳ, ಶರೆ ಅಂಗಡಿಗಳ ಜಾಸ್ತಿ ಆಗಿದಾವ್. ಅದಕ್ಕೆ ಇದು ಚಿಂತೆ ಮಾಡುವಂತ ವಿಷಯ ಇದೆ ಅಂತ ನನ್ನ ಭಾವನೆ. ನಾವು ಇದು ಸಂಜಯ್ ಪಾಟೀಲ ರಾಜಕೀಯವಾಗಿ ಮಾತಾಡ್ತಾ ಇದ್ದಾನಂತಲ್ಲ, ನಾ ಎಲ್ಲರಿಗೂ ಆಹ್ವಾನ ಕೊಡ್ತೇನೆ. ಈ ಸರ್ಕಾರಿ ಇದ್ರ ಒಳಗ ರಿಪೋರ್ಟ್ ಸಿಗ್ತವೆ. ಕಳೆದ ನಾ ಒಬ್ನಲ್ಲ, ನಾ 10 ವರ್ಷ ಮೇಲೆ ಇದ್ನ. ಅದ್ರ ಮೊದ್ಲು ಎಮ್ಮನೂರ್ ಕೆನೇಕರ್ ಇದ್ರು, BI ಪಾಟೀಲ್ ಇದ್ರು, ಮಾಳ್ಗಿ ಅವ್ರ ಇದ್ರು, ಹಿಂಗೆಲ್ಲಾ ಸಾಕಷ್ಟು MLA ಆಗಿ ಹೋಗಿದ್ರು. ಅವ್ರ ಕಾಲದಲ್ಲಿ ಮತ್ತೆ ಈಗ 7-8 ವರ್ಷ ಏನ್ ವ್ಯತ್ಯಾಸ ಐತಿ, ಜನ ಅಭ್ಯಾಸ ಮಾಡ್ಬೇಕು. ನಮ್ಮ ಬರುವಂತ ಮುಂದಿನ ಏನನ್ನ ಯುವಕರಿದ್ದಾರೆ, ಸ್ಕೂಲ್ ಹುಡುಗರಿದ್ದಾರೆ, ಅವರು ನಿರ್ವ್ಯಸನಿ ಆಗ್ಬೇಕು. ಮತ್ತೆ ನಮ್ಮ ನಾಡಿನ ಧರ್ಮ ಸಂಸ್ಕೃತಿ ಬಗ್ಗೆ ಅವ್ರಿಗೆ ಜ್ಞಾನ ಇರ್ಬೇಕು. ಅವ್ರ ಚರಸ ಗಾಂಜಾ ತೊಗೊಳಕ್ ಚಾಲು ಮಾಡ್ರ, ಶರೆ ಕುಡಿಯಕ್ ಚಾಲು ಮಾಡ್ರ, ದೇಶ ಹಾಳ, ನಾಡ ಹಾಳ. ಅದಕ್ಕೆ ಅಭಿವೃದ್ಧಿಕ್ಕಿಂತ ಮುಂಚೆ ಅದ್ರ ಬಗ್ಗೆ ಚಿಂತನೆ ಆಗ್ಬೇಕು. ಅಭಿವೃದ್ಧಿ ಬೇಕೇ ಬೇಕು, ಅದು ಎಲ್ಲರೂ ಮಾಡ್ತಾರೆ, ಸ್ವಲ್ಪ ಕಡಿಮೆ ಜಾಸ್ತಿ. ದುಡ್ಡ ಯಾರು ಸ್ವಂತ ಕಿಶನ್ ಕೊಡುದಿಲ್ಲ. ಯಾ MLA, MP, ZP, TP, ಗ್ರಾಮ ಪಂಚಾಯತ್ ಎಲ್ಲ ಸರ್ಕಾರದಿಂದ ಬರುವಂತ ಹಣ, ಜನರ ಹಣ, ಸರ್ಕಾರ ಹಣ. ಕೆಲಸ ಮಾಡುವಂತ ಜವಾಬ್ದಾರಿ ನಮ್ಮ ಜನಪ್ರತಿನಿಧಿಗಳ್ದು ಇರ್ತೈತಿ. ಅದೆಲ್ಲರೂ ಮಾಡ್ತಾರೋ, ಸ್ವಲ್ಪ ಕಡಿಮೆ ಜಾಸ್ತಿ ಆಗ್ಬಹುದು. ಆದ್ರ ನಾಡಿನ ಸಂಸ್ಕೃತಿ, ನಾವು ಇವತ್ತು ಬಸವೇಶ್ವರ, ಶಿವಾಜಿ ಮಹಾರಾಜರ, ಸಾವರ್ಕರ, ಸ್ವಾಮಿ ವಿವೇಕಾನಂದ ಅವ್ರ ಹೆಸರು ತಗೋತೀವಿ. ಯಾಕಂದ್ರೆ ಅವರ ನಾಡಿನ ಸಂಸ್ಕೃತಿ ಮತ್ತು ಪರಂಪರೆ ಉಳಿಸಿ ಹೋಗಿದ್ದಾರೆ. ಅದಕ್ಕೆ ಅವ್ರಿಗೆ ನಂಬಿಸ್ತೀವಿ. ಈಗ ಇನ್ನೊಂದು, RSS, ತಾವು ಸಹ RSS ಮೂಲದಿಂದ ಬಂದಿದ್ದೀರಾ. ವಿಶೇಷವಾಗಿ ಯಾಕೆ ಸರ್ 100 ವರ್ಷದ ಶತಮಾನದ ಪೂರೈಸ್ತಾ ಇದೆ, ಇಂಥ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ RSS ದ ಆದಾಯ ಕೇಳಿರ್ತಕ್ಕಂಥದ್ದು, ಮತ್ತೆ ನೋಂದಣಿ ಕೇಳಿರ್ತಕ್ಕಂಥದ್ದು, ಈಗಿರ್ತಕ್ಕಂಥ ಸರ್ಕಾರದ ಗೃಹ ಮಂತ್ರಿಗಳು ಏನಾಗೈತಿ, ಈ ಗೃಹ ಮಂತ್ರಿ ಅವ್ರ ಬಗ್ಗೆ ಸ್ವಲ್ಪ ನಾ ಮಾತಾಡೋ ಮತ್ ತಪ್ತೈತಿ. ಕರ್ನಾಟಕದಲ್ಲಿ ಒಬ್ರು ಪಪ್ಪು ಆಗ್ಯಾರು, ದಿಲ್ಲಿದಾಗ ಒಬ್ರು ಪಪ್ಪು ಆಗ್ಯಾರು. ತಂದೆ ಅವರ ಇತರಲ್ಲಿ ಅಧಿಕಾರಗಳು ಸಿಕ್ಕಿದಾವ್. ಅದಕ್ಕೆ ಏನು ಮಾತಾಡ್ತು ಹೊಂಟಿದಾರ. ಏನಂತಾರ, ಗ್ರಾಸ್ ರೂಟ್ ಲೆವೆಲ್ದಿಂದ ಬೆಳೆದಿದ್ರ ಬಹುಶಃ ಈ ತರ ಮಾತಾಡಕ ಸಾಧ್ಯ ಇಲ್ಲ ಆಗಿತ್ತು. RSS ಬಗ್ಗೆ ಮಾತಾಡುವಂತ ಯೋಗ್ಯತೆನ ಅವ್ರದಿಲ್ಲ ಅಂತ ನನ್ನ ಭಾವನೆ. ಯಾಕಂದ್ರೆ RSS 100 ವರ್ಷದ ಇತಿಹಾಸ ಇದ್ದಿನ ಅಂತ ಒಂದು ಸಂಘಟನೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಹಿಡಿದು ಇಂದಿರಾ ಗಾಂಧಿ ಹಿಡಿದು ಎಲ್ಲರೂ ಹೊಗಳಿನಂತ ಸಂಸ್ಥೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಇರ್ಬೋದು, ಅಲ್ಲಿ ಹೋಗಿ ಭೇಟಿ ಕೊಟ್ಟು ಆ ಸಂಸ್ಥೆಗೆ ಹೊಗಳಿನಂತ ರಾಷ್ಟ್ರ ಪುರುಷರು ಈ ನಾಡಿನಲ್ಲಿ ಆಗಿ ಹೋಗಿದಾರು. ಇವ್ರು ಯಾರ, ಅವ್ರ ಎದುರುಗಡೆ ಮತ್ತೆ ಇವ್ರಿಗೆ ಮಾತಾಡುವಂತ ಒಂದು ಅದೇನ್ ನೈತಿಕತೆ ಇದೇನಂತ ಅದ್ರ ಮೊದಲು ಚಿಂತನೆ ಮಾಡ್ಲಿ ಅಂತ ನನ್ನ ಭಾವನೆ. ಈಗ ನಿಮ್ಗೆ ಒಂದ್ ರೀತಿ ರಾಜಕೀಯವಾಗಿ ಗುರುಗಳು ಸುರೇಶ್ ಅಂಗಡಿ ಅವರಿದ್ರು ಮೊದ್ಲು. ವಿಶೇಷವಾಗಿ ಇಂಥ ಸಂದರ್ಭದಲ್ಲಿ ನೀವು ಶಾಸಕರಾಗಬೇಕಾದ್ರೆ ಸಾಕಷ್ಟು ಪೋಷಣೆ ಮಾಡಿದರೆ. ಈಗ ಚೇತನ್ ಅಂಗಡಿ ಅವರು ಇದಾರೆ, ಸಾಕಷ್ಟು ಕೆಲಸ ಮಾಡ್ತಾರೆ. ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಕೆಲಸ ಮಾಡ್ತಾ ಇದಾರೆ, ಯುವಕರು ಇದ್ದಾರೆ, ಅವ್ರಿಗೆ ಅಂತ ಯುವಕರಿಗೆ ನಾವು ಬೆಂಬಲಿಸ್ಬೇಕು. ನಾಳೆ ಯಾರು ಏನಾಗೋದ ಅದು ಬರ್ದಿಟ್ಟಿಂದ
ಭಾಗ್ಯ. ಆದ್ರ ಪ್ರಾಮಾಣಿಕವಾಗಿ ಕೆಲಸ ಮಾಡೋದ ಕರ್ತವ್ಯ ಅಂತವ್ರಿಗೆ ನಾವು ಬೆಂಬಲಿಸ್ಬೇಕು, ಅವ್ರಿಗೆ ಸಹಕರಿಸ್ಬೇಕು. 2028 ಕುಸ್ತಿ ಬರ್ತಾ ಇದೆ, ಮತ್ತೆ ಏನ್ ಸರ್ ಕುಸ್ತಿ ಕಣಕ್ಕೆ ಏನ್ ಸರ್? ನಾವೇನಿಲ್ಲ, ಬಿಜೆಪಿ ಅವ್ರು ಯಾವಾಗ್ಲೂ ತಯಾರ, ಕುಸ್ತಿ ಬಂದಾಗ ಅಷ್ಟೇ ಕುಸ್ತಿ ಮಾಡ್ಬೇಕಂತಲ್ಲ. ನಮ್ಗೆ ಯಾವಾಗೂ ನೀವು ಕುಸ್ತಿ ಆ ಕಡೆ ತಯಾರೈತೆ ಅಂದ್ರೆ ನಾವು ಬಟ್ಟೆ ಕಳಿತೀವಿ ಮತ್ತೆ ಕುಸ್ತಿ ಹೊಡ್ಯಾಕ್ ತಯಾರಿರ್ತೀವಿ. ಅದ್ರದ್ದೇನ್ ತಯಾರಿ ಕಾಯಂ ಇದೆ, ಕುಸ್ತಿ ಮಾಡಾಕ್ ಇದೇವಿ. ನಮ್ ಜನರಿಗೆ ಇಷ್ಟೇ, ದುಡ್ಡಿಗೆ ನಮ್ಮ ಧರ್ಮ ಸಂಸ್ಕೃತಿ ಗಹನ್ ಇಡ್ಬೇಡ್ರಿ. ದುಡ್ಡಕ್ಕಿಂತ ನಮ್ಮ ನಾಡಿನ ಸಂಸ್ಕೃತಿ ಪರಂಪರೆ, ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಶಿವಾಜಿ ಮಹಾರಾಜರ ನಾಡಿದ ಅವ್ರದ ಇತಿಹಾಸ ನಾವು ಓದ್ಬೇಕು. ಅವ್ರು ಏನ್ ನಮಗ್ ಆದರ್ಶ ಕೊಟ್ಟಿದ್ದಾರೋ ಅದನ್ನ ನೆನ್ಪಿಡ್ಬೇಕಂತ ನಾನ್ ನಮ್ಮ ಜನರಿಗೆ ಪ್ರಾರ್ಥನೆ ಮಾಡ್ತೀನಿ. ಮನೆ ಪ್ರಶ್ನೆ, ನಿರೀಕ್ಷೆಗೆ ತಕ್ಕಂತೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಅಭಿವೃದ್ಧಿ ಆಗಿದ್ಯಾ? ಈಗ ಸಚಿವರಿದ್ರು, ಈಗ ಸಾಕಷ್ಟು ಇದು ಪ್ರಭಾವ ಇಲ್ಲ. ಅವ್ರು ಭೇಟಿ ಆಗ್ತಾರೆ ನಾನೇ ಪ್ರಶ್ನೆ ಮಾಡ್ತೇನೆ ಮೊದ್ಲು. ಅಭಿವೃದ್ಧಿ ವಿಷಯ ದೂರ, ಅವ್ರು ಭೇಟಿ ಆಗ್ತಾರೆ ಅಂತ ನಾನ್ ಜನರಿಗೆ ಕೇಳ್ತೇನೆ, ಎಲ್ಲಿದ್ದಾರೆ ಅವ್ರು? ಸಿಗೋದಿಲ್ಲ. ಅಭಿವೃದ್ಧಿ ನಾ ಮಾಡಿಲ್ಲ ಅಂತ ಹೇಳೋದಿಲ್ಲ, ಆದ್ರೆ ಅಭಿವೃದ್ಧಿಕ್ಕಿಂತನೂ ಜನರಿಗೆ ಸಿಗ್ಬೇಕು, ಮಾತಾಡಿಸ್ಬೇಕು. ಮತ್ತ ಈಗ ತಹಸೀಲ್ದಾರ್ ಆಫೀಸ್ದಾಗ ಒಬ್ಬರದು ಆತ್ಮಹತ್ಯೆ ಆತು, ಅದ್ ಯಾಕಾತು? ಶೆರೆ ಅಂಗಡಿ ನಮ್ಮ ಬೆಳಗುಂದಿ ಗ್ರಾಮದಲ್ಲಿ ಒಂದು ಸಣ್ಣ ಹುಡುಗಿ ಮೇಲೆ ಅತ್ಯಾಚಾರ ಆತು, ಅದು ಮುಚ್ಚಾಕುವಂತ ಪ್ರಯತ್ನ, ಇಂತ ಕೆಟ್ಟ ಘಟನೆಗಳು ಏನ್ ನಡೀತಾ ಇದಾವಲ್ಲ, ಈ ತರದ ಬೆಲೆ ಕಟ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಭಿವೃದ್ಧಿಕ್ಕಿಂತ ಮುಂಚೆ ನಾ ವೈಯಕ್ತಿಕ ಸಂಜಯ್ ಪಾಟೀಲ್ ಆಗಿ ಒಂದು ಮೊದಲೇ ಮಾತ, ನನ್ನ ನಾಡಿನ ಸಂಸ್ಕೃತಿ ಮತ್ತು ಧರ್ಮ ಉಳಿಬೇಕು. ಬಸವೇಶ್ವರದ ವಿಚಾರ, ರಾಣಿ ಚೆನ್ನಮ್ಮಂದ ಶೌರ್ಯ, ಸಂಗೊಳ್ಳಿ ರಾಯಣ್ಣಂದ ನಿಷ್ಠೆ, ಶಿವಾಜಿ ಮಹಾರಾಜರದ ಹಿಂದುತ್ವ ಈ ದೇಶದಲ್ಲಿ ಉಳಿಬೇಕು. 2028 ಬಿಜೆಪಿ ಗೆಲ್ಲುತ್ತಾ? 100 ಗ್ರಾಮೀಣದಲ್ಲಿ ಬಿಜೆಪಿ ಜಗದೀಶ್ ಶೆಟ್ಟರ್ ಸಾಹೇಬರ ಹತ್ರದ ಫೌಂಡೇಶನ್ ಹಾಕಿ ಬಿಟ್ಟಿದ್ದಾರೆ MP ಎಲೆಕ್ಷನ್ ದಲ್ಲಿ. ಧನ್ಯವಾದಗಳು ಸರ್. ಇಷ್ಟು ವರ್ಷಕ್ಕೆ ಗೊತ್ತೈತಿಲ್ಲ, ಮಾನ್ಯ ಗೌರವಾನ್ವಿತ ಮಾಜಿ ಶಾಸಕರಾಗಿರುವಂತಹ ಶ್ರೀ ಸಂಜಯ್ ಪಾಟೀಲ್ ಅವರ ಅಭಿಪ್ರಾಯ. ನಮಸ್ಕಾರ.